ಒಬ್ಬ ಕಾರ್ಯಕರ್ತನಿಗೂ ಕೂಡ ಎಷ್ಟು ಗೌರವ ಕೊಡ್ತಕ್ಕಂಥದ್ದು ಯಾವ್ದಾದ್ರು ಪಕ್ಷ ಇದ್ರೆ ನಮ್ಮ ಪಕ್ಷನೇ. ಎಲ್ಲರಿಗೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಪ್ರೀತಿಯಿಂದ ಬೆಡ್ರೂಮ್ಗೆ ಯಾರು ಕೂಡ ಬೇರೆ ಪಕ್ಷದವ್ರು ಹೋಗೋಕ್ಕೆ ಸಾಧ್ಯ ಇದೆಯಾ? ದೇವೇಗೌಡರು ಬೆಡ್ರೂಮಲ್ಲಿ ಕೂತ್ಕೊಳ್ಳೋಂಥ ಒಂದು ಶಕ್ತಿ ಇರೋದು ನಮ್ಮ ಕಾರ್ಯಕರ್ತರಿಗೆ. ಖಂಡಿತ ಇದೆಲ್ಲ ಯಾಕೆ ಅಂದರೆ ಒಂದು ಬಾಂಧವ್ಯ, ನಮ್ಮದೊಂದು ಕುಟುಂಬದ ಥರ ನಾವು. ಅಂದರೆ ದೇವೇಗೌಡರು ಒಂದು ಕುಟುಂಬ, ನಾವೇ ಜನತಾದಳ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಹೋಗೋಣ. ಇವತ್ತು ತಂದೆಯ ದಿನಾಚರಣೆ, ಅಪ್ಪನ ದಿನಾಚರಣೆ ಇರೋದ್ರಿಂದ ನಮ್ಮ ಪಕ್ಷಕ್ಕೂ ಅವರೇ ತಂದೆ, ನಮ್ಮೆಲ್ಲರಿಗೂ ಕೂಡ ಅವರೇ ತಂದೆ. ಅವರ ಆಶೀರ್ವಾದ ನಮ್ಮೆಲ್ಲರಿಗೂ ಕೂಡ ಇರಲಿ. ಈ ಇಳಿ ವಯಸ್ಸಲ್ಲೂ ಕೂಡ ಅವ್ರಿಗಿರ್ತಕ್ಕಂಥ ಹುಮ್ಮಸ್ಸೇನಿದೆ, ಪಕ್ಷವನ್ನು ಸಂಘಟನೆ ಮಾಡಬೇಕು, ಪಕ್ಷವನ್ನು ಅಧಿಕಾರಕ್ಕೆ ತರಲೇಬೇಕು, ಮೂರನೇ ಮಾಡಿಲಿ ಕೂಡಿಸ್ಬೇಕು ಅಂತಕ್ಕಂಥ ಛಲ ಅವ್ರಿಗೇನಿದೆ, ಅದಕ್ಕೆ ಅವ್ರಿಗೂ ಇದ್ದರೆ ಛಲ ಇದ್ದರೆ ಸಾಲದು. ನಮಗೂ ಕೂಡ, ನಾವು ಕೂಡ ಗ್ರೌಂಡ್ ಲೆವೆಲಲ್ಲಿ, ಬೇಸ್ ಲೆವೆಲಲ್ಲಿ ಪ್ರತಿ ಕ್ಷಣವೂ ಕೂಡ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಜನಗಳಿಗೆ ಸ್ಪಂದಿಸ್ಕೊಂಡು ಕೆಲಸ ಮಾಡಿದ್ರೆ ಜನ ನಮ್ಮನ್ನು ಗುರುತಿಸ್ತಾರೆ. ಖಂಡಿತ ನಾನು ಬಟ್ಟೆಯಿಂದನೋ ನನ್ನ ಕಾರಿಂದನೋ ಯಾರು ಕೂಡ ಗುರುತಿಸಲ್ಲ. ಅದನ್ನು ದಯಮಾಡಿ ಎಲ್ಲ ಕಾರ್ಯಕರ್ತರು ಕೂಡ ಅರ್ಥಕೊಂಡು ನಾವೇನಾದರೂ ಕೂಡ ಮುಂದೆ ವಿಧಾನಸಭೆಯಲ್ಲಿ ನಮ್ಮ ಪಕ್ಷ ಹೆಚ್ಚಿನ ಸ್ಥಾನ ಬರಬೇಕು ಅಂತಂದರೆ ಖಂಡಿತ ನಾವೆಲ್ಲರೂ ಕೂಡ ಹೋರಾಟಗಳ ಮುಖಾಂತರ ಇವತ್ತು ಎಲ್ಲ ನಾವು ಹೋರಾಟಗಳು, ಇವತ್ತು ನಮ್ಮ ಕೃಷ್ಣಪ್ಪ ಅವ್ರ ಹತ್ರ, ಟಿ ಕೃಷ್ಣಪ್ಪ ಅವ್ರ ಹತ್ರ ಕಲಿಬೇಕಾಗ್ತದೆ ನಾವು ಹೋರಾಟ ಹೆಂಗೆ ಮಾಡೋದು ಅಂತ. ಸಣ್ಣ ಪುಟ್ಟದಕ್ಕೂ ಕೂಡ ಅವರು ಹೋರಾಟ ಮಾಡಿ ಪಡ್ಕೊಳ್ಳೋ ಅಂಥದ್ದು. ಖಂಡಿತ ಇವತ್ತು ಯಾರು ಕೂಡ ಹಂಗೆ ಸುಲಭ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಹೋರಾಟ ಮಾಡಿದ್ರೆ ಖಂಡಿತ ಅದನ್ನು ದಕ್ಸ್ಕೊಳ್ಳಿಕ್ಕೆ ಸಾಧ್ಯ, ಒಬ್ರಿಗೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟಗಳಿರಬೇಕು. ಯಾರು ಕೂಡ ನಾವು ಒಂದು ಹೇಳ್ತಕ್ಕಂಥದ್ದು ತಮಗೇನೆಂದರೆ, ಇವತ್ತು ನೀವು ಯಾರು ಕೂಡ ಏನು ವಿಸಿಟಿಂಗ್ ಕಾರ್ಡ್ ಲೀಡರ್ಗಳಾಗಬೇಡಿ. ಯಾರು ದಯಮಾಡಿ ವಾಸ್ತುಸ್ಥಿತಿಗೆ ಹತ್ತಿರವಾಗಿರುವಂಥ ಲೀಡರ್ಗಳಾಗಿ ಜನಗಳನ್ನ ನೀವೆಲ್ಲರೂ ಕೂಡ ಗೌರವಿಸಿ ಅವ್ರ ಕಷ್ಟಕ್ಕಾಗುವಂಥವ್ರಾಗಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಕೆಲವು ಮಾತನ್ನ ಹೇಳ್ತಾ, ಏನಿವತ್ತು ಆನ್ಲೈನ್ ಮೆಂಬರ್ಶಿಪ್ ಡ್ರೈವ್ನ ಇವತ್ತು ಉದ್ಘಾಟನೆ ಇನ್ನೇನು ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವ್ರು ಮಾಡ್ತಾರೆ, ಎಲ್ಲ ಕಡೆನೂ ಕೂಡ ಇದನ್ನು ಸಂಚಲನ ಮಾಡಿ ಎಲ್ಲ ಸುಮಾರು 50 ಲಕ್ಷಕ್ಕಿಂತ ಹೆಚ್ಚು ಮೆಂಬರ್ಶಿಪ್ಪನ್ನು ಮಾಡಿದ್ರೆ ಇದ್ರ ಮುಖಾಂತರ ಏನಾಗ್ತದೆ ಅಂದರೆ ಎಲ್ಲ ಭಾಗದಲ್ಲೂ ಕೂಡ ಒಂದು ಜನತಾದಳದ ಒಂದು ಅಲೆ ಮೇಲೆ ಹೇಳ್ತಕ್ಕಂಥದ್ದಾಗ್ತದೆ. ಆ ಸಂದರ್ಭದಲ್ಲಿ ನಾವು ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಇದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವಾಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರೋದ್ರ ಜೊತೆಯಲ್ಲಿ ಈ ಪಕ್ಷವನ್ನು ನಾವು ಗಟ್ಟಿಯಾಗಿ ಬಲವಾಗಿ ಬೆಳೆಸೋಣ.